ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಏನಂತಾರೆ, ನಾನು ನನ್ನ ಫ್ರೆಂಡ್ಸ್ ಸೇರಿ 2 ದಿನ ಕಳಸಾ ಮತ್ತೆ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಸೊ ಅದಾಗಿ ನಿನ್ನೆಯಿಂದ ಫುಲ್ ಎಕ್ಸೈಟ್ ಆಗಿತ್ತು. ಏನೇ ಅಂದ್ರೂ ಒಂದು ಟ್ರಿಪ್ ಹೋಗ್ಬೇಕು ಅಂತ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಇವತ್ತು ಈಗ ಬೆಳಗ್ಗೆ 8:30ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಗೆ ಎಷ್ಟು ಅವರ್ ಹೋಗುತ್ತೆ ಗೊತ್ತಿಲ್ಲ, 3 hours ಅಂತ ಇದೆ. ಸೊ ಎಷ್ಟು ಗಂಟೆಗೆ ಹೋಗ್ತೀವಿ ಎಲ್ಲರೂ. ಇಬ್ರು ಏನೇನು ಬೇಕೆಲ್ಲ ತಗೊಂಡಿದ್ದಾರೆ. ಸದ್ಯಕ್ಕೆ ನಾನು ಏನೂ ತಗೊಂಡಿಲ್ಲ, ಜಸ್ಟ್ ಒಂದು ಜೊತೆ ಬಟ್ಟೆ, ಒಂದೇ ಒಂದು ರೈನ್ ಕೋಟು, ಅದು ಬಿಟ್ಟು ಇನ್ನೇನಂತಂದಿಲ್ಲ. ಇವರೆಲ್ಲ ಫುಲ್ ಕವರ್ ಮಾಡ್ತಾ ಈಗ ಹಾಸನ್ ಟು ಬೇಲೂರಿಗೆ ಹೋಗಿ ಅಲ್ಲೇನಾರು ಆ ತಿಂಡಿ ಅದು ಇದು ಮಾಡಿಕೊಂಡು ಅದಾದ ನಂತರ ಬೇಲೂರು ಟು ಮೂಡಿಗೆರೆ. ಫುಲ್ ಆಯ್ತು ಕಡ್ಲ ಅಣ್ಣ, ಫುಲ್ ಮಾಡಿಸ್ಬಿಟ್ಟವನೇ. ಎಷ್ಟು ಬೇಕು ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂಥ ಪ್ಲೇಸ್ಗಳು ಇವತ್ತು ತೋರಿಸ್ತೀನಿ ನೋಡಿ. ಅದೊಂದು ಸಿಗೇಗುಡ್ಡ ಎಷ್ಟು ಸಕ್ಕತ್ತಾಗಿರುತ್ತೆ ವ್ಯೂ ಪಾಯಿಂಟು. ಇದರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ದೂರದ ಬೆಟ್ಟ. ಅಂತೂ 8:30ಗೆ ಹೊರಟಿದ್ದು. ಬೇಲೂರಿಗೆ ಬರೋ ಹೊತ್ತಿಗೆ 10 ಗಂಟೆ ಆಯಿತು. ಅಲ್ಲಿವರೆಗೂ 1.5 ಗಂಟೆ ಆಯಿತು ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಹೀಗೆ ಅಂತ ಇಲ್ಲಿ ತನಕ ಬಂದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ನಾ ಮೂಡಿಗೆರೆಗೆ 1 hour. ಇದ್ದೀವಿ. ನಮ್ಮ ಅವರು ಅನ್ನಕ್ಕಾಗಲ್ಲ, ಇಲ್ಲೇ ಇದ್ದೀವಿ. ಬರೋಣ ಆಟಿಂಗ ನಾಳೆ ವಿಡಿಯೋ ಮಾಡೋದು. ಟ್ರಾಫಿಕ್ ಕೊಟ್ಟ ಮಧ್ಯದಲ್ಲಿ ರೋಡು, ಇಂಥ ಜಾಗದಲ್ಲಿ ಜೀವನ ಮಾಡಬೇಕು. ನೀನು ಮಿಕ್ಕಂಡಿರಪ್ಪ ನೀನು. ಸಿಟಿಯಲ್ಲಿ ಬರೀ ಪೊಲ್ಯೂಷನು ನೋಡಿ. ನನಗೆ ಈ ಕಡೆ ಬಂದ್ರೆ ಏನೋ ಒಂದು ಫೀಲು. ತಿಂಗಳು ಹೋಗ್ತಾ ಇರ್ಬೇಕು, ಅದು ಚಂದ ನೋಡಿ. ನಿಮ್ಮ ಕೊಡ್ತಾನೆ ಎಷ್ಟು ಚೆನ್ನಾಗಿದೆ ತಣ್ಣಗೆ. ಆ ಕೀಟಗಳು ಕೂಗೋ ಸೌಂಡು, ಒಳ್ಳೆ ವೆದರು, ಕೂಲ್ ಆಗಿರುತ್ತೆ. ಆ ಮಳೆಗಾಲದಲ್ಲಿ ಮಾತ್ರ ಅದ್ಭುತ. ಮಳೆಯಲ್ಲಿ ಎಷ್ಟೇ ಆದ್ರೂ ಹಳ್ಳಿ ಕಡೆ ನೆಂದು ಹೋಗಿ ಮನೆಗೆ ಹೋಗಿ ಬೆಂಕಿ ಹಾಕೋದು ಕುತ್ಕೊಂಡ್ಬಿಟ್ರೆ ಅದ್ರ ಮಜಾನೇ ಬೇರೆ ಅಲ್ಲ. ಮುಕ್ಕಲಿಗೆ ಗೋಣಿಬೀಡಿಗೆ ಬಂದು ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟು ಮೂಡಿಗೆರೆ ಹತ್ರ ಹೋಗೋದು. ಗುರು ನೋಡಿದ್ರು ಚಿಕ್ಕ ಪಾಪು ತರ ಆಗ್ಬಿಟ್ಟಿದೀನಿ. ಮಳೆಯಲ್ಲಿ ಬಂದ್ಬಿಟ್ಟು ಎಲ್ಲರೂ ನೆಂದಿಲ್ಲ, ನಾನು ಒಬ್ಬ ತುಂಬಾ ನೆಂದ್ಬಿಟ್ಟಿದೀನಿ ನೋಡಿ. ಆಗಲ್ಲ, ನಾನು ಪ್ಯಾಂಟ್ ತಗೋಬೇಕಿತ್ತು, ಜರ್ಕಿನೋ ಆಗಿಲ್ಲ. ಸದ್ಯಕ್ಕೆ ಪ್ಯಾಂಟ್ ಪೂರ್ತಿ ನೆಂದೋಗಿದೆ, ಶಿವನು ನೆಂದೋಯ್ತು. ಸೊ ಮುಂದಿಂದು ನೋಡ್ಬೇಕು, ಬೀಚ್ಬಿಟ್ಟು ನಡೆದಾಡ್ಬೇಕಷ್ಟೇ. ಇಷ್ಟೊಂದು ಮಳೆ ಅಂತ ನಂಗಂತೂ ಗೊತ್ತಿರಲಿಲ್ಲ ನೋಡಿ. ಫುಲ್ ಕವರ್ ಆಗಿ ಬಂದಿದ್ದಾನೆ. ನಾನು ನಾರ್ಮಲಿ ಕಡಿಮೆ ಬರುತ್ತೆ, ನಿಧಾನಕ್ಕೆ ಹೋಗ್ಬೋದು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜಾಸ್ತಿ. ಎಕ್ಸ್ಪೆಕ್ಟೇಷನ್ ತುಂಬ ಹೈ ಲೆವೆಲಲ್ಲಿ ಇತ್ತು. ಸೊ ಈಗ ಏನು ಮಾಡೋಂಗಿಲ್ಲ. ಎಷ್ಟು ಕಿಲೋಮೀಟ್ರು? 80. ಓವರಲ್ಲಿ 80 ಕಿಲೋಮೀಟ್ರ್ ಬಂದಿದ್ದೀವಿ. ನಾನು ಸ್ವಲ್ಪ ದೂರ ಹೋಗಿ ಕರಿಬೇಕು. ನಾನು ಸ್ವಲ್ಪ ದೂರ ಹೋಗೋದು ರಾಣಿಜರಿ. ಏನು ಮಳೆ ಗುರು ಬರೋತ್ತಿ. ನಾನು ಇನ್ನು ರಾಣಿಜರಿ ಹೋಗೋತ್ತಿಗೆ ಫುಲ್ ನೆಂದೋಗ್ತೀನಿ. ನಾನು ಪ್ಯಾಂಟ್ ಪೂರ್ತಿ ನೆಂದು ಹೋಗ್ಬಿಟ್ಟಿದೆ. ಪೂರ್ತಿ ನೆಂದೋಗಿದೆ. ಎಂಥ ವ್ಯೂ ಗುರು, ಸಕ್ಕತ್ತಾಗಿ. ಇಲ್ಲಿ ನೋಡಿ, ಫಾಲ್ಸ್ ಎಲ್ಲ ಹರಿತಾ ಇದೆ. ಇಲ್ಲಿಂದ ಆ ಕಡೆಯಿಂದ ಬರುತ್ತೆ, ಅಲ್ಲಿಂದ ಬರೋದು. ವ್ಯೂ ಸೂಪರ್ ಆಗಿದೆ ಅಲ್ಲ, ಜೊತೆ ಮಳೆನೂ ಬರ್ತಾ ಇದೆ. ಏನು ಸೂಪರ್. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಇಲ್ಲೇ ಇರಬೇಕು ಅನಿಸುತ್ತೆ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಏನೋ ಹೊಡೆದಂಗಾಯ್ತು. ರಾಣಿಜರಿ ವ್ಯೂ ಪಾಯಿಂಟ್ 1.5 ಕಿಲೋಮೀಟರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ ನೋಡಿ. ಇಲ್ಲೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಗಾಡಿ ಹತ್ಸೋಕ್ಕೆ.
ಅಂತೂ ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಸ್ವಲ್ಪ ದೂರ ಮೇಲೆ ಹತ್ತಿದ್ರೆ ಅಲ್ಲೇನೆ. ಇದರಿಂದ ಈಗ ಎಷ್ಟು ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು. ಸೊ ಹೋಗೋಣ ಬನ್ನಿ. ಇಂತೂ ಸಾಹಸ ಮಾಡಿ 1 ಗಂಟೆಗೆ ಬಂದು ತಲುಪಿದ್ದೀವಿ. ಸೊ ಇಲ್ಲಿಂದ ಈಗ ಹೋಗಬೇಕು. ಎಲ್ಲರೂ ಆಗಲೇ ಹೋಗಿದ್ದಾರೆ. ನಾನು ಸ್ವಲ್ಪ ಆ ಮಳೆಯಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಹೊಸ ಶೂಸು ಎಲ್ಲ ಹೋಗ್ಬಿಟ್ಟಿದೆ ನೀರಿಗೆ. ಇಂಥ ವ್ಯೂ ಪಾಯಿಂಟ್ ನೋಡೋದ್ರಲ್ಲಿ ಪುಣ್ಯ. ಮೊಬೈಲ್ ಬೇರೆ ನೆನೆಯೋ ಸ್ಟೇಜಲ್ಲಿದೆ. ಸುಸ್ತುವರೆ ಆಗ್ತಾಯಿದೆ. ನೀರು ಬೇರೆ ಕುಡಿದಿಲ್ಲ ಮಧ್ಯಾಹ್ನ. ಬೆಳಗ್ಗೆ ಬರೀ ತಿಂದಿದ್ದು ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ವ್ಯೂ ಪಾಯಿಂಟ್ ಅಷ್ಟು ಸಕ್ಕತ್ತಾಗಿ ಕಾಣ್ತಾ ಇತ್ತು. ಈಗ ಮೋಸ್ಟ್ಲಿ ಆಪೋಸಿಟ್ ಮಳೆ ಬರ್ತಿದ್ಯಾ. ಇಲ್ಲಿಂದ ಈಗ ಮತ್ತೊಂದು ಸ್ವಲ್ಪ ದೂರ ಹೋಗ್ಬೇಕು, 1 ಕಿಲೋಮೀಟರು. ವಾವ್, ಏನು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ವಾವ್, ಸೂಪರ್ ಆಗಿದೆ. ಏನ್ ಸಕ್ಕತ್ತಾಗಿದೆ. ವಾವ್, ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಸೂಪರ್ ಆಗಿದೆ. ಇಂಥ ವ್ಯೂ ಮಾತ್ರ ನೋಡೇ ಇಲ್ಲ. ಅಲ್ಲಿ ನೋಡಿ, ಹಾಲು ಇದ್ದಂಗಿದೆ. ಆಹಾ, ಸೂಪರ್ ಆಗಿದೆ. ಏನ್ ಸೂಪರ್ ಆಗಿದೆ ನೋಡಿ. ಒಂದ್ ಕಡೆ ಚಳಿ ಆಗ್ತಾ ಇಲ್ಲ. ವಾವ್, ಸೂಪರ್ ಆಗಿದೆ ಬ್ರೋ. ಏನ್ ಹೇಳ್ಬೇಕು, ಎಕ್ಸ್ಪ್ಲೋರ್ ಮಾಡಕ್ಕಾಗಲ್ಲ. ಅನ್ಎಕ್ಸ್ಪ್ಲೋರಬಲ್. ಕಾಲ್ ಬೇರೆ ನಡುಗ್ತಾ ಇದೀಗ. ಅಲ್ಲಿ ತುದಿ ಹತ್ರ ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಆಗ್ತದೆ ಕಾಲ್ ನಡುಗ್ತಿದೆ ಕಳೆ. ವಾವ್, ಸೂಪರ್ ಆಗಿದೆ ಬೆಟ್ಟ. ವಾವ್ ಬ್ರೋ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಫುಲ್ ಕವರ್ ಆಗ್ಬಿಡ್ತು. ಸೇಮ್ ಬಟ್ ಡಿಫ್ರೆನ್ಸ್. ಹೌದಲ್ಲ, ನನ್ನ ಫೋನ್ ಇದಾಗ್ತಿದೆ. ವಾವ್, ಮಿಲ್ಕ್ ಬ್ಯೂಟಿ. ಸದ್ಯ ಮಳೆ ಸ್ವಲ್ಪ ಬರ್ತಾ ಇರೋದಕ್ಕೆ ಓಕೆ. ಹೇಗನ್ನಿಸ್ತಿದೆ ಸಾಗರ್? ಹೇಗನ್ನಿಸ್ತಿದೆ ನೋಡಿದ್ರಲ್ಲ? ವಾವ್, ಎಂತ ಮಜಾ ಇದೆ ಗೊತ್ತಾ. ಸಕ್ಕತ್ತಾಗಿದೆ ಮಾತ್ರ. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ಅಷ್ಟು ಸಕ್ಕತ್ತಾಗಿದೆ. ಅಂತೂ ರಾಣಿಜರಿ ನೋಡಿದ್ವಿ. ಫುಲ್ ಮೋಡ ಎಲ್ಲ ಕವ್ದಿತ್ತು. ಚೆನ್ನಾಗಿತ್ತು ಮಾತ್ರ ವ್ಯೂ ಮಾತ್ರ. ಈಗ ನೆಕ್ಸ್ಟು ಎಲ್ಲಿಗೆ ಕಳ್ಸೋಣ? ಈಗ ನೆಕ್ಸ್ಟು ಕಳ್ಸ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ. ಬ್ಯೂಟಿಫುಲ್ ಬ್ರೋ. ಹೋಗಿಂತ ಮುಂಚೆ ಹೆಂಗಿರುತ್ತೆ ಅಂತ ನೋಡ್ತಾ ಇದ್ದೆ. ಚೆನ್ನಾಗಿರಲ್ಲ, ಇಷ್ಟ ಆಗ್ಲಿಲ್ಲ ಅಂತ. ಬಂದಾದ್ಮೇಲೆ ಅಲ್ಲಿಂದ ಅಲ್ಲಿ ನೋಡಿದ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆಂಟು. ಅಲ್ಲಿ ಹೋಗಿದ್ದು ಹತ್ರದಲ್ಲಿ ನೋಡಿದ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಇನ್ನೂ ಚೆನ್ನಾಗಿದೆ. ದೂರದಲ್ಲಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಇನ್ನೂ ಸೂಪರ್. ಮೋಡ ಎಲ್ಲ ಕವ್ದಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಷ್ಟು ಕ್ಲಿಯರ್ ಪಿಕ್ಚರು. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಸಖತ್ತಾಗಿದೆ ಮಾತ್ರ ವ್ಯೂ ಮಾತ್ರ.
ಮಿಸ್ ಮಾಡ್ಕೋಬೇಡಿ, ವಿಸಿಟ್ ಮಾಡಿ, ಸಾಕಾಗಿರುತ್ತೆ.